ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಮತ್ತು ನನ್ನ ವ್ಯೂವರ್ಸ್ಗಳಿಗೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮಾಡೋ ಕಂಟೆಂಟ್ಗಳು ಎಲ್ಲವೂ ಗಿಲ್ಲಿ ನಟದ್ದೇ ಆಗಿರುತ್ತೆ. ಗಿಲ್ಲಿ ನಟ, ಗಗನ, ಯಶು, ಶಿವರಾಜಣ್ಣ ಮತ್ತು ಇನ್ನು ಅನುಶ್ರೇಖಾ ಇವ್ರ ಬಗ್ಗೆನೇ ಆಗಿರುತ್ತೆ. ಅಂದರೆ DKD ಇದ್ರ ಬಗ್ಗೆನೇ ಆಗಿರುತ್ತೆ. ಇವತ್ತು ಅದರಲ್ಲಿ ಅವು ಕಂಟೆಂಟ್ ತಂದಿದ್ದೇನಪ್ಪ ಅಂತ ಅಂದರೆ, ನಮ್ಮ ಗಿಲ್ಲಿ ಮತ್ತು ಗಗನ ಅವರು ತುಂಬ ಟ್ರೆಂಡಿಂಗ್ ಜೋಡಿ ಅಲ್ವಾ. ಅವ್ರ ಜೋಡಿ ಬಗ್ಗೆ ಒಂದು ಸ್ಯಾಂಪಲ್ ಆದ ಒಂದು ವಿಡಿಯೋ ತಂದಿದ್ದೀನಿ, ನೋಡ್ತೀರಾ? ಅಂದರೆ ಒಂದು 3 ನಿಮಿಷ ಟೈಮ್ ತಗೊಂಡು ನೋಡಿ ಗೈಸ್, ಒಳ್ಳೆ ಚೆನ್ನಾಗಿದೆ ವಿಡಿಯೋ. ಈ ವಿಡಿಯೋನ ಇನ್ನೂ ಯಾತಿಗೆ ಲೇಟ್ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಅಂದರೆ, ಈ ವಿಡಿಯೋದ ಕಂಟೆಂಟ್ ಏನಪ್ಪ ಅಂತ ಅಂದರೆ, ನಮ್ಮ ಗಿಲ್ಲಿ ಮತ್ತು ನಮ್ಮ ಗಗನ ಅವರು ಮದುವೆ ಆಗ್ತಾರಾ ಅಥವಾ ಆಗಲ್ವಾ ಅಂತ. ನಮ್ಮ ಗಿಲ್ಲಿ ಗಗನ ಅವರು ನಮ್ಮ ಶಿವಣ್ಣನೇ ಹೇಳಿದ್ದಾರೆ. ನಮ್ಮ ಗಿಲ್ಲಿ ಅವರು ನಮ್ಮ ವಿಡಿಯೋ ಬಿಗಿನಿಂಗಲ್ಲಿ ಹಾಕಿದಂಗೆ, ನಾನು ವಿಡಿಯೋ ಬಿಗಿನಿಂಗಲ್ಲಿ ಹಾಕಿದ್ನಲ್ಲ, ನಮ್ಮ ಶಿವಣ್ಣ ಅವರು ಗಗನಾಗಿ ಗಿಲ್ಲಿ ನಿನ್ನ ಅಮೃತ ಗಳಿಗೆ ಅಂತ ಹೇಳಿದ್ದಾರೆ. ಅಮೃತ ಗಳಿಗೆ ಅಂದರೆ ಒಂದು ಒಳ್ಳೆ ಟೈಮ್ ಅಂತೇಳಿ ಅರ್ಥ. ಹಾಗೆಯೇ ನನಗನ್ಸಿದಂಗೆ ನಮ್ಮ ಗಿಲ್ಲಿ ಮತ್ತು ಗಗನ ಅವರು ಮದುವೆ ಅಂತೂ ಆಗಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ನಮ್ಮ ಗಿಲ್ಲಿ ಅವರು ಕಾಮಿಡಿಗೋಸ್ಕರ ಮಾಡ್ತಿದ್ದಾರೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಹಾಗೆ ಮತ್ತು ನಮ್ಮ ಗಗನ ಅವರು ಕೂಡ ಇನ್ನೂ ಗಿಲ್ಲಿಯವರ ಲವ್ ಪ್ರಪೋಸ್ನ ಅಕ್ಸೆಪ್ಟ್ ಕೂಡ ಮಾಡಿಲ್ಲ, ಇನ್ನೂ ಕಾಡಿಸ್ತಾನೆ ಇದ್ದಾರೆ. ಅದಕ್ಕೂ ನಮ್ಮ ಗಿಲ್ಲಿ ಅವ್ರ ಕೈಲಿ ಉತ್ತರ ಇದೆ. ಯಾಕೆ ಏನಪ್ಪ ಕಾಡಿಸಿ ಪ್ರೀತಿಸೋ ಹುಡುಗಿ ಇಷ್ಟ ಅಂತ ಕೂಡ ಹೇಳಿದ್ದಾರೆ ನಮ್ಮ ಗಿಲ್ಲಿ ಅವರು. ನಮ್ಮ ಗಗನ ಅವ್ರಿಗೂ ಕೂಡ ಇದು ಲವ್ ಇಷ್ಟ ಇದೆಯೋ ಇಲ್ವೋ ಅಂತ ನಿಜವಾಗ್ಲೂ ಕ್ಲಾರಿಟಿ ಇಲ್ಲ. ಇವರು ಮದುವೆ ಆದರೂ ಆಗ್ಬೋದು ಅಥವಾ ಆಗ್ತಿಲ್ದವರು ಇರ್ಬೋದು. ಎಷ್ಟು ಜನಕ್ಕೆ ಮದುವೆ ಆಗ್ತಾರೆ ಅನಿಸುತ್ತೆ ಅವ್ರನ್ನೂ ಕೂಡ ಕಮೆಂಟ್ ಮಾಡಿ, ಆಗಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಬೇಗ ಲೈಕ್ನ ಮಾಡ್ಕೊಬಿಡಿ ಗಾಯ್ಸ್. ಇಷ್ಟವರೆಗೂ ಆಯಿತು, ಲೈಕ್ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡ್ಕೊಂಡಾದ್ಮೇಲೆ ಇನ್ನು ಮುಂದಿನ ಒಂದು ಸ್ವಲ್ಪ ಕಂಟೆಂಟ್ನ ಮುಂದುವರ್ಸೋಣ ಬನ್ನಿ. ನಮ್ಮ ಯಶು ಮತ್ತು ಗಿಲ್ಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಆಗೋಯಿತು. ಹಾಗೆ ಗಿಲ್ಲಿ ಅವರು, ನಾನು ಬರೀ ಗಗನಗೆ ಯಶುಗೆ ಕಾಮಿಡಿಗೋಸ್ಕರ ಮಾಡ್ತೀನಿ ಅಷ್ಟೇ. ಹಾಗೆ ಯಶು ಕೂಡ ನನ್ನ ಮೊದಲನೇ ಲವರ್, ಅವಳನ್ನು ಏನೇ ಆದರೂ ಬಿಡಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹಾಗೆಯೇ ಗಗನಗೆ, ಗಿಲ್ಲಿ ಮತ್ತು ಯಶುಗೆ ನಾನು ಕಾಮಿಡಿಯಾಗಿ ಮಾಡ್ತೀನಿ, ಬರೀ DKD TRPಯನ್ನು ಹೆಚ್ಚಿಸೋಕ್ಕೆ ಮತ್ತು ನನ್ನ ಒಂದು ವ್ಯಾಲ್ಯೂನ ಹೆಚ್ಚಿಕೊಳ್ಳೋಕ್ಕೆ ನಾನು ಬರೀ ಕಾಮಿಡಿಗೋಸ್ಕರ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಹಾಗೆ ಗೈಸ್, ಈ ವಿಡಿಯೋನೇ ಇಷ್ಟ ಆಗಿದರೆ ನೀವು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಹಾಗೆ ಪಕ್ಕದ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡೋ ವಿಡಿಯೋಗಳು ಸ್ಟಾರ್ಟಿಂಗೇ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಗೈಸ್.